ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮಳೆಗಾಲಕ್ಕೆ ಮಾಡಿದಂಥ ಡಿಶ್ ಇದು ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ನಮಗೆ ಚಿಕ್ಕವರಿದ್ದಾಗ ಮಾಡಿಕೊಡೋರು. ಇದು ಒಂದು ಹೊಸ ಡಿಶ್. ನೀವು ಮೋಸ್ಟ್ಲಿ ಭಾಳ ಜನಕ್ಕೆ ಗೊತ್ತಿರಲ್ಲ. ಇದು ಖಂಡಿತ ಈ ಮಳೆಗಾಲದಲ್ಲಿ ನೀವು ಮಾಡ್ಕೊಳ್ತೀನಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ನಾವು ಮೆಣಸಿನ ಕಡುಬು ಅಂತೀವಿ, ಸಿಹಿ ಮೆಣಸಿನ ಕಡುಬು ಅಂತ. ಇದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದನ್ನು ಅಟ್ಲೀಸ್ಟ್ ಖಂಡಿತ ವಾರಕ್ಕೊಮ್ಮೆ ಆದರೂ ಈ ಮಳೆಗಾಲದಲ್ಲಿ ಮಾಡ್ಕೊಳ್ತೀನಿ. ತುಂಬಾ ಒಳ್ಳೆಯದು. ಅದಾದಷ್ಟು ಇದನ್ನು ಈ ಕಡುಬನ್ನ ರಾತ್ರಿ ಹೊತ್ತು ಮಾಡ್ಕೊಂಡು ತಿಂದರೆ ಅದು ಬಿಸಿ ಇದೆ ತಿನ್ನಬೇಕು. ಇದು ತಣ್ಣದಾದ್ಮೇಲೆ ತಿನ್ನೋಕ್ಕೆ ಬರೋಲ್ಲ. ಇದು ತಿನ್ನಬಾರ್ದು. ಇದು ರುಚಿ ಇರಲ್ಲ. ಅಷ್ಟು ಬಿಸಿ ಇದ್ದಾಗೆ ಇದು ತಿನ್ನಬೇಕು. ನೀವು ಖಂಡಿತ ಟ್ರೈ ಮಾಡಿ. ಇದು ತುಂಬ ಸಾಮಗ್ರಿಗಳೇನು ಬೇಕಾಗಲ್ಲ, ಈಸಿಯಾಗಿ ಮಾಡ್ಬೋದು. ಒಂದು ಬಟ್ಲು ಹೆರಿದಿದ್ದು ಒಣ ಕೊಬ್ಬರಿ ಚಿಕ್ಕದಾಗಿ ಹೆರ್ಕೊಂಬಿಡಿ. ಸಣ್ಣದಿರುತ್ತಲ್ಲ ಅದರಲ್ಲಿ ಹೆರಿ, ದೊಡ್ಡದಲ್ಲ, ಚಿಕ್ಕದಾಗಿ ಹೆರ್ಕೊಂಡಿರೋ ಒಣ ಕೊಬ್ಬರಿ ಒಂದು ಬಟ್ಲು ಫುಲ್ಲು. ಇದಕ್ಕೆ ಒಂದು ಅರ್ಧ ಬಟ್ಲು ಬೆಲ್ಲ ಹೆರ್ಕೊಂಡಿರೋದು. ನಿಮಗೆ ಸಿಹಿ ಎಷ್ಟು ಬೇಕು ನೋಡಿಕೊಂಡು ನೀವು ಅದನ್ನು ಹಾಕ್ಕೊಳ್ಳಿ. ನಾನು ಅರ್ಧ ಬಟ್ಲು ತೊಗೊಂಡಿದ್ದೀನಿ ಇಲ್ಲಿ. ಇದಕ್ಕೆ ಒಂದು ಸ್ಪೂನು ಕಸಕಸಿ. ನಾನು ಕಸಕಸಿನ ಸ್ವಲ್ಪ ಹಂಚಲಾಗಿ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ಪೂನು ಕಸಕಸಿ. ಮತ್ತು ಇದಕ್ಕೆ 2 ಸ್ಪೂನು ಕಾಳುಮೆಣಸು. ಕಾಳುಮೆಣಸು ಹುರಿಯೋದೇನು ಬೇಕಾಗಿಲ್ಲ. ಅದೇ ಬರೀ ಹಸಿ ಕಾಳುಮೆಣಸನ್ನೇ ಒಣ ಕಾಳುಮೆಣಸನ್ನೇ ಮಿಕ್ಸರ್ಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಇದಕ್ಕೆ 1 ಸ್ಪೂನು ಒಣ ಶುಂಠಿ, 1/4 ಚಮಚ ಏಲಕ್ಕಿ ಪುಡಿ. ಮತ್ತು ಇದಕ್ಕೆ ನಾವು ಚಪಾತಿ ಹಿಟ್ಟು ನಾದಿಟ್ಕೊಂಡಿರಬೇಕು. ಇದು ಹೇಗೆ ಮಾಡೋದು ಅಂತ ಹೇಳ್ತೀನಿ. ತುಂಬಾ ಸುಲಭವಾಗಿ ಮಾಡ್ಬೋದು ಮತ್ತು ತುಂಬಾ ಆರೋಗ್ಯ ತುಂಬಾ ಒಳ್ಳೆಯದು. ಖಂಡಿತ ಟ್ರೈ ಮಾಡಿ. ಈಗ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಒಂದು ಅಗಲವಾದ ಒಂದು ಬೌಲ್ ತೊಗೊರಿ. ಈ ಬೌಲಲ್ಲಿ ನಾವು 1 ಬಟ್ಲು ಏನು ಒಣ ಕೊಬ್ಬರಿ ಚಿಕ್ಕದಾಗಿ ಹೆರ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿ ಇದಕ್ಕೆ 1 ಸ್ಪೂನು ಕಸಕಸಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ 2 ಸ್ಪೂನು ಕಾಳುಮೆಣಸು, 1 ಸ್ಪೂನು ಒಣ ಶುಂಠಿ ಪುಡಿ, 1/4 ಚಮಚ ಏಲಕ್ಕಿ ಪುಡಿ, ಇದನ್ನು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನಾನು ಫಸ್ಟು. ನೀವೇನಾದರೂ ಮಕ್ಳಿಗೆ ಕೊಡೋಂಗಿದ್ರೆ ಸ್ವಲ್ಪ ಮೆಣಸಿನ ಪುಡಿ ಬೇಕಾದ್ರೆ ಸ್ವಲ್ಪ ಕಡಿಮೆ ಹಾಕೋರಿ. ಬಟ್ ತುಂಬಾ ರುಚಿಯಾಗಿರುತ್ತೆ ಮತ್ತು ದೇಹಕ್ಕೆ ತುಂಬಾ ಒಳ್ಳೆ ಕಫ ಕರಗಿಸುತ್ತೆ. ಇದು ಕೆಮ್ಮು ಶೀತ ಎಲ್ಲ ಜಲ್ದಿ ಕಡಿಮೆ ಮಾಡುತ್ತೆ. ಇದು ಖಂಡಿತ ಟ್ರೈ ಮಾಡಿ ನೋಡಿ. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಲಾಸ್ಟಿಗೆ ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಅರ್ಧ ಬಟ್ಲು ಬೆಲ್ಲ ಹಾಕ್ತಾಯಿದ್ದೀನಿ. ನಿಮ್ಗೆ ಸಿಹಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಹಾಕ್ಕೊರಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ರೀತಿ ಬೆಲ್ಲ ಹಾಕಿದ್ಮೇಲೆ ನೀಟಾಗಿ ನೀವು ಕಲಿಸ್ಕೊಂಡು ಇಟ್ಕೊಂಬಿಡಿ. ಇದನ್ನು ಬೇಕಾದ್ರೆ ನೀವು ಪೌಡರ್ ರೆಡಿ ಮಾಡಿ ಇಟ್ಕೊಂಡು ಫ್ರಿಜ್ಜಲ್ಲೇ ಇಟ್ಕೋಬೋದು. ಯಾವಾಗ ಬೇಕಾವಾಗ ಮಾಡ್ಕೋಬೋದು. ಇದನ್ನು ನೋಡಿ ಈ ರೀತಿಯಾಗಿ ಪೌಡ್ರ್ ಮಾಡಿ ರೆಡಿ ಆಗಿದೆ. ಈಗ ಇದರಲ್ಲಿ ನಿಮ್ಗೆ ಬೇಕಾದರೆ ಇವತ್ತು ಎಷ್ಟು ಬೇಕಷ್ಟು ಮಾಡಿಕೊಂಡು ಮತ್ತೆ ಪೌಡ್ರ್ ಮಾಡಿದ್ದನ್ನು ಬಾಕ್ಸಲ್ಲಿ ಹಾಕಿ ತೆಗೆದಿಟ್ಕೋಬೋದು. ಯಾವಾಗ ಬೇಕಾವಾಗ ಮಾಡ್ಕೋಬೋದು ಇದನ್ನು. ಆದರೆ ಪೌಡ್ರನ್ನ ಮಾತ್ರ ನೀವು ಫ್ರಿಜ್ಜಲ್ಲಿ ಇಡಬೇಕು, ಹೊರಗಿಡಕ್ಕೆ ಬರೋಲ್ಲ. ನೋಡಿ ಪೌಡ್ರ್ ಆಗಿದೆ. ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ. ನೋಡಿ ನಾನಿಲ್ಲಿ ಗೋಧಿ ಹಿಟ್ಟನ್ನ ನಾದ್ಕೊಂಡು ಗಟ್ಟಿಯಾಗಿ ನಾದ್ಕೋಬೇಕು. ಇದಕ್ಕೆ ನಾದ್ಕೊಂಡು ಅರ್ಧ ಗಂಟೆ ತನಕ ನೆನೆಸಿಟ್ಟಿದ್ದೆ. ಈಗ ಚೆನ್ನಾಗಿ ಕೈ ಮೇಲೆ ಸ್ವಲ್ಪ ಸಾಫ್ಟ್ ಮಾಡಿಕೊಂಡು ಚಿಕ್ಕದಾಗಿ ಉಳ್ಳಿ ಮಾಡ್ಕೊತೀನಿ. ಕಡುಬಿಗೆ ಬೇಕಾಗ್ತದಲ್ಲ, ಅದಕ್ಕಾಗಿ ನೋಡಿ ಚಿಕ್ಕದಾಗಿ ಉಳ್ಳೆ, ದೊಡ್ಡವಲ್ಲ ನೋಡಿ, ಇಷ್ಟಿಷ್ಟೇ ಚಿಕ್ಕದಾಗಿ ಉಳ್ಳೆ ಮಾಡ್ಕೋಬೇಕು ನೀವು. ಇದೇನು ಎಣ್ಣೆಯಲ್ಲಿ ಕರಿಯೋಂಗಿಲ್ಲ, ಏನಿಲ್ಲ, ಹವೆಯಲ್ಲಿ ಬೇಯಿಸೋದಿದು. ತುಂಬಾ ದೇಹಕ್ಕೆ ಒಳ್ಳೆಯದು, ಆರೋಗ್ಯಕ್ಕೆ ಕಫ ಕರಗಿಸುತ್ತೆ. ಕೆಮ್ಮು ನೆಗಡಿ ಇದ್ದರೆ ಜಲ್ದಿ ಕಡಿಮೆ ಆಗುತ್ತೆ. ನೋಡಿ ಚಿಕ್ಕದಾಗಿ ಉಳ್ಳಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಉಳ್ಳಿ ಮಾಡ್ಕೋಬೇಕು. ಆದಷ್ಟು ಹಿಟ್ಟು ಗಟ್ಟಿಯಾಗಿರಲಿ, ಬೆಚ್ಚಗೆ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ ಇಷ್ಟು ಸೈಜಲ್ಲೇ ಇರಬೇಕು ಉಳ್ಳೆ. ನೋಡಿ ಈ ರೀತಿಯಾಗಿ ಚಿಕ್ಕದಾಗಿ, ತುಂಬ ದೊಡ್ಡ ಉಳ್ಳಿ ಮಾಡ್ಕೊಳಕ್ಕೆ ಹೋಗಬೇಡಿ. ಚಿಕ್ಕದಾಗಿ ನೀವು ಉಳ್ಳಿ ಮಾಡಿಕೊಂಡು ಪೂರಿಯಾಗಿ ಚಿಕ್ಕದಾಗಿ ಪೂರಿಯಾಗಿ ಲಟ್ಸ್ಕೋಬೇಕು. ಇವನ್ನ ಚಿಕ್ಕ ಪೂರಿ ಮಾಡ್ಕೋಬೇಕು. ಪೂರಿ ಹೇಗೆ ಮಾಡ್ತೀವಲ್ಲ ಆ ಸೈಜಲ್ಲಿ ಇದನ್ನು ಲಟ್ಸ್ಕೊಂಡು ಇಟ್ಕೋಬೇಕು. ಈಗ ನೋಡಿ ಈ ರೀತಿಯಾಗಿ ಚಿಕ್ಕದಾಗಿ ಪೂರಿ ಲಟ್ಸ್ಕೊಂಡು ಇಟ್ಕೊಳ್ಬೇಕು. ನೋಡಿ ನಾನು ತೆಳ್ಳಗೆ ತೋರಿಸ್ತೀನಿ ನಿಮಗೀಗ. ನೋಡಿ ಈ ರೀತಿಯಾಗಿ ಚಿಕ್ಕದಾಗಿ ತೆಳ್ಳಗಿರಬೇಕು, ದಪ್ಪ ಇರಬಾರ್ದು. ಇದು ತೆಳ್ಳಗೆ ಪೂರಿ ಲಟ್ಸ್ಕೊಂಡು ಇಟ್ಕೋಬೇಕು. ಚಿಕ್ಕ ಉಳ್ಳಿದು ಪೂರಿ ಮಾಡಿ ಇಟ್ಕೋಬೇಕು ನೀವೆಲ್ಲ. ನೋಡಿ ಈಗ ಇದನ್ನು ಆದಷ್ಟು ಬಿಸಿದೆ ತಿನ್ನಬೇಕು. ತಣ್ಣದಾದರೆ ಅಷ್ಟು ರುಚಿ ಇರೋಲ್ಲ ಇದು. ನೋಡಿ ಇದು ತೆಳ್ಳಗೆ ಈ ರೀತಿ ತೆಳ್ಳಗೆ ಚಿಕ್ಕದಾಗಿ ಪೂರಿ ಲಟ್ಸಿ ಇಟ್ಕೊಂಡಿದ್ದೀನಿ ನಾನು ಒಂದು 10. ಇದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಈಗ ಲಟ್ಸ್ಕೊಂಡಿದ್ದೀನಿ ತೆಳ್ಳಗಾಗಿ. ಇದಕ್ಕೆ ನಾನು ಫಿಲ್ ಮಾಡ್ತೀನಿ. ನೋಡಿ ಈಗ ಈ ರೀತಿ ಫಿಲ್ ಮಾಡ್ಕೋಬೇಕು ನೀವು. ತುಂಬ ಹಾಕ್ಬೇಡಿ, 1 ಸ್ಪೂನ್ ಸಾಕಾಗುತ್ತೆ. ಆದಷ್ಟು ತೆಳ್ಳಗಿರಲಿ. ಅದು ಪೂರಿ ಲಟ್ಸ್ಕೊಂಡಿರ್ತೀವಲ್ಲ ಅದು ಬಿಲ್ಲೆ,
ನೋಡಿ ಈ ರೀತಿಯಾಗಿ ಇದನ್ನು ಮುಚ್ಕೋಬೇಕು ಅಷ್ಟೇ. ತುಂಬ ಏನೋ ಇದು ಮಾಡೋದು ಬೇಕಾಗಿಲ್ಲ ನೋಡಿ. ಇದು ಮಾಡಿಕೊಂಡು ನಾವು ಇಡ್ಲಿ ಸ್ಟ್ಯಾಂಡಲ್ಲಿ ಹಿಂಗೆ ಇಟ್ಕೊಂಡ್ಬಿಡ್ಬೇಕು. ಕೆಳಗಿನ ಎಣ್ಣೆ ಹಚ್ಚೋದು ಬೇಕಾಗಿಲ್ಲ ಇದಕ್ಕೆ, ಹಾಗೆ ಇಟ್ಬಿಡಿ, ಅದು ಚೆನ್ನಾಗಿ ಬೆಳೆಯುತ್ತೆ. ಇಲ್ಲೊಂದು ಮಾಡೋ ತೋರಿಸ್ತೀನಿ ನೋಡಿ. ಒಂದು ಬಿಲ್ಲೆ ತೊಗೊಂಡಿದ್ದೀನಿ. ಆ ಬಿಲ್ಲೆಗೆ ಒಂದು ಸ್ಪೂನ್ ಮೆಣಸಿನ ನಾವು ಏನು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಡ್ತಾ ಇದ್ದೀನಿ. ಹಾಕಿ ಇದಕ್ಕೆ ಇದನ್ನು ಮುಚ್ಕೊಂಡ್ಬಿಡ್ತೀನಿ. ಇದು ಈ ರೀತಿಯಾಗಿ ತುಂಬ ಸುಲಭವಾಗಿ ಮಾಡ್ಬೋದು ನೋಡಿ. ನೋಡಿ ಈ ರೀತಿಯಾಗಿ ನೀಟಾಗಿ ಫಿಲ್ ಮಾಡಿಕೊಂಡು ಇದನ್ನು ಇಡ್ಲಿ ಸ್ಟ್ಯಾಂಡಲ್ಲಿ ಇಡ್ತಾಯಿದ್ದೀನಿ. ಈ ರೀತಿಯಾಗಿ ನಾವು ಕಡುಬು ಮಾಡ್ಕೋಬೇಕು. ಆದಷ್ಟು ತೆಳ್ಳಗೆ ಲಟ್ಸ್ಕೊರಿ ಇದನ್ನು ಬಿಲ್ಲೆನ ನೋಡಿ. ಈ ರೀತಿ ನೀಟಾಗಿ ಫಿಲ್ ಮಾಡ್ಕೋಬೇಕು. ಫಿಲ್ ಮಾಡಿಕೊಂಡು ಇದನ್ನು ನಾವು ಇಡ್ಲಿ ಸ್ಟ್ಯಾಂಡಲ್ಲಿ ಒಂದೊಂದು ಕೆಳಗೇನು ಎಣ್ಣೆ ಹಚ್ಚೋದು ಬೇಡ, ನೀವು ಸುಮ್ಮನೆ ಹಾಗೆ ಇಟ್ಬಿಡಿ, ಅದೇನು ಅಂಟ್ಕೊಳ್ಳಲ್ಲ ಅದಕ್ಕೆ. ನೋಡಿ ನಾನು ಈ ರೀತಿಯಾಗಿ ನಾನು ಹಿಂಗೆ ಇದು ಮಾಡ್ಕೊಂಡಿದ್ದೀನಿ ಮೆಣಸಿನ ಕಡುಬು. ಆದಷ್ಟು ನಿಮ್ಗೆ ಎಷ್ಟು ಬೇಕಷ್ಟು ಬಿಸಿವೇ ಮಾಡ್ಕೊರಿ. ಮೊದಲೇ ಮಾಡಿಟ್ಕೊಂಡ್ರೆ ಅದು ರುಚಿಯಾಗಿರಲ್ಲ, ಬಿಸಿದೇ ತಿನ್ನಬೇಕಿದು. ಅದು ತಿಂದಾಗ ನಿಮಗೆ ಕಫ ಏನಾದ್ರು ಇದ್ದರೆ ಕರಗುತ್ತೆ, ಮತ್ತು ಏನಾದ್ರು ಕೆಮ್ಮು ಶೀತ ಜಲ್ದಿ ಕಡಿಮೆ ಆಗುತ್ತೆ ನೋಡಿ. ಮತ್ತು ಪಾಯ ತುಂಬಾ ರುಚಿಯಾಗಿರುತ್ತೆ ನೋಡಿ. ನಾನು ಈಗ ಎಷ್ಟು ಬೇಕು ಅಷ್ಟೇ ನಾನು ಕಡುಬು ಮಾಡ್ಕೊತಾ ಇದ್ದೀನಿ. ಬಿಸಿವು ಈಗ ಲಟ್ಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ ನಾನು. ಅಲ್ಲ ಕಡುಬು ಮಾಡ್ಕೊಂಡು ಈಗ ಅದನ್ನು ಇಡ್ಲಿ ಸ್ಟ್ಯಾಂಡಲ್ಲಿ ಹಾಕಿ 10 ನಿಮಿಷದ ಕಾಲ ಇದನ್ನು ಬೇಯಿಸ್ಕೊಂಡ್ಬಿಡ್ತೀನಿ. ನೀವು ಪೌಡರ್ನ ಮಾಡಿಕೊಂಡು ಇದನ್ನು ಪೌಡ್ರನ್ನ ಹಂಗೆ ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಮಾಡ್ಕೊಂಡು ತಿನ್ಬೋದು. ಆದಷ್ಟು ರಾತ್ರಿ ಹೊತ್ತು ಮಾಡ್ಕೊರಿ, ಅವಾಗ ನಿಮಗೆ ಗಂಟ್ಲೂ ಆರಾಮ್ ಅನಿಸುತ್ತೆ. ರಾತ್ರಿ ಹೊತ್ತು ಬಿಸಿ ಮಾಡ್ಕೊತೀನಿ ನೋಡಿ. ನಾನು ಸ್ಟ್ಯಾಂಡಲ್ಲಿ ಹಾಕ್ತಾಯಿದ್ದೀನಿ ಇಡ್ಲಿ ಸ್ಟ್ಯಾಂಡ್ಗೆ. ನನಗೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊತಾ ಇದ್ದೀನಿ, ಮತ್ತು ಎಲ್ಲನೂ ಮಾಡಿ ಇಡ್ತಾ ಇಲ್ಲ ನೋಡಿ. ನೋಡಿ ಇಡ್ಲಿ ಸ್ಟ್ಯಾಂಡಲ್ಲಿ ಹಾಕಿ ಈಗ ನೀರು ಕುದೀತಾ ಇದೆ, ಅದರಲ್ಲಿ ಇಟ್ಬಿಡೋಣ ನಾವು. ನೋಡಿ ಇಡ್ಲಿ ಸ್ಟ್ಯಾಂಡಲ್ಲಿ ನೀರು ಕುದೀತಾ ಇದೆ, ಇದರಲ್ಲಿ ನಾವಿಟ್ಟು ನಾವು ಇಡ್ಲಿ ಹೇಗೆ ಬೇಯಿಸ್ಕೊತೀವಲ್ಲ ಅದೇ ರೀತಿ ನಾವು 10 ನಿಮಿಷದ ಕಾಲ ಇದನ್ನು 10ರಿಂದ 12 ನಿಮಿಷದ ಕಾಲ ಬೇಯಿಸ್ಕೋಬೇಕು ಚೆನ್ನಾಗಿ. ಕಾಲ ನಾನು ಕುಕ್ಕರಲ್ಲಿ ಇಡ್ಲಿ ಹೇಗೆ ಬೇಯಿಸ್ತೀವಲ್ಲ ಆ ರೀತಿ ಬೇಯಿಸ್ಕೊಂಡು ಈಗ ತೆಗಿತಾ ಇದ್ದೀನಿ ಇದನ್ನು. ಗ್ಯಾಸ್ ಆಫ್ ಮಾಡಿ ನೋಡಿ ಅದು ಬೆಂದಿದೆ. ಈಗ ಆಗಿದ್ದಾವೆ. ಆದಷ್ಟು ಇದು ಬಿಸಿದೇ ತಿನ್ನಿ, ಚೆನ್ನಾಗಿರುತ್ತೆ. ಈಗ ನೋಡಿ ಈಗ ಆಗಿದೆ, ಈಗ ಬೆಂದಿದೆ. ಈಗ 10 ನಿಮಿಷದ ಕಾಲ ನಾನು ಬೆಂದಿಸ್ಕೊಂಡಿದ್ದೀನಿ ನೋಡಿ. ಆದಷ್ಟು ತೆಳ್ಳಗೆ ಮಾಡ್ಕೊರಿ ಇದನ್ನು ನೋಡಿ. ಚೆನ್ನಾಗಿ ಬೆಂದಿದೆ ಇದು. ಇದನ್ನು ನಾನಿಲ್ಲಿ ಪ್ಲೇಟಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಈಗ ಈ ರೀತಿಯಾಗಿ ಬೆಂಚ್ಕೋಬೇಕು 10 ನಿಮಿಷದ ಕಾಲ. ಆದಷ್ಟು ತೆಳ್ಳಗಿರ್ಬೇಕು ನೋಡಿ ಇದು. ನೋಡಿ ಇದು ಕಟ್ ಮಾಡಿದ್ದು ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ನೋಡಿ ಮೆಣಸಿನ ಕಡುಬು ರೆಡಿಯಾಗಿದೆ. ಫಿಲ್ಲಿಂಗ್ ನೋಡಿ ತೆಳ್ಳಗಿರಬೇಕು, ಬಿಸಿ ಇದಾಗಿ ತಿನ್ನಬೇಕು. ತುಂಬಾ ದೇಹಕ್ಕೆ ಒಳ್ಳೆಯದಿದು ನೋಡಿ. ಈಗ ಕಡುಬು ರೆಡಿಯಾಗಿದೆ. ಇದು ಬಿಸಿ ಆದಷ್ಟು ಬಿಸಿ ಕಡುಬು ತಿನ್ನಿ ನೀವು ನೋಡಿ. ಕಡುಬು ರೆಡಿಯಾಗಿದೆ. ನಾವು ಈ ಕಡುಬಿಗೆ ಒಂದು ಸ್ವಲ್ಪ ಮೇಲೆ ತುಪ್ಪ ಹಾಕ್ಕೊಂಡು ಇದನ್ನು ತಿನ್ನಬೇಕು. ಬಿಸಿ ಇದ್ದಾಗೆ ತಿನ್ನಬೇಕು ಇದನ್ನು. ನೋಡಿ ಬಿಸಿಯಾದ ಮೆಣಸಿನ ಕಡುಬು ರೆಡಿಯಾಗಿದೆ. ಖಂಡಿತ ಟ್ರೈ ಮಾಡಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಳೆಗಾಲದಲ್ಲಿ ನಿಮಗೆ ಶೀತ ಕೆಮ್ಮು ನೆಗಡಿ ಆದರೆ ಮೆಣಸಿರೋದಕ್ಕೆ ತುಂಬ ಕಫ ಕರಗಿಸುತ್ತೆ. ಶುಂಠಿ ಪುಡಿ ಇದೆ ಇದರಲ್ಲಿ, ಯಾಲಕ್ಕಿ ಪುಡಿ, ಒಣ ಕೊಬ್ಬರಿ, ಇದೆಲ್ಲ ತುಂಬ ದೇಹಕ್ಕೆ ತುಂಬ ಒಳ್ಳೆಯದು. ಅದು ಮತ್ತು ನಾವು ಇಲ್ಲಿ ಏನು ಎಣ್ಣೆಯಲ್ಲಿ ಫ್ರೈ ಮಾಡಿಲ್ಲ, ಇದನ್ನು ಹವೆಯಲ್ಲಿ ಬೇಯಿಸಿದ್ದೀವಿ. ಇದನ್ನು ಖಂಡಿತ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ನಿಮ್ಗೆ ಯಾರಾದರೂ ಇದನ್ನು ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.